ಹಲೋ ಯಂಗ್ ಮೈಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಯಾರೆಲ್ಲ PUC ವಿದ್ಯಾರ್ಥಿಗಳು KCETಗೆ ಅರ್ಜಿಯನ್ನು ಹಾಕಿದಿರೋ, ಅದರಲ್ಲಿ ಸ್ಪೆಷಲ್ ಕ್ಯಾಟಗರಿ ಕೋಟಾದಲ್ಲಿ ಅರ್ಜಿಯನ್ನು ಹಾಕಿದಿರೋ, ಸೊ ಅವ್ರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಯಾಕಂದರೆ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನ ಸಬ್ಮಿಟ್ ಮಾಡಬೇಕಿತ್ತು, ಸೊ ಆ ಡೇಟನ್ನು KE ಅಥಾರಿಟಿಯವರು ಪೋಸ್ಟ್ಪೋನ್ ಮಾಡಿದ್ದಾರೆ ಬಿಕಾಸ್ ಆಫ್ ಎಲೆಕ್ಷನ್ಸ್ಗೋಸ್ಕರ. ಸೊ ಯಾವ ಡೇಟಿಗೆ ನೀವು ನಿಮ್ಮ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸನ್ನು ಸಬ್ಮಿಟ್ ಮಾಡಬೇಕು ಅನ್ನೋದ್ರ ಕುರಿತಾದಂತೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲನೇದಾಗಿ KE ವೆಬ್ಸೈಟ್ಗೆ ವಿಸಿಟ್ ಮಾಡಿದ ತಕ್ಷಣ ನ್ಯೂಯೆಸ್ಟ್ ಅಪ್ಡೇಟ್ ಅಂದರೆ ಹೊಸ ಅನೌನ್ಸ್ಮೆಂಟ್ಗಳಲ್ಲಿ ಹೋದರೆ ರಿವೈಸ್ ದ ಸ್ಕೆಡ್ಯೂಲ್ ಫಾರ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅವೈಲಬಲ್ ಇದೆ. ಸೊ ಅದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ಗೆ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗಿತ್ತು, ಸೊ ಆ ಒಂದು ಡೇಟನ್ನು ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಯಾರೆಲ್ಲ CAPF, CRPF, CAPS, CRPF, ITBPಗೆ ಅಪ್ಲೈ ಮಾಡಿದ್ರು, ಸೊ ಆ ಒಂದು ಸ್ಪೆಷಲ್ ಕ್ಯಾಟಗರಿ ಲಿಸ್ಟಲ್ಲಿ ನೀವು ಅಪ್ಲೈ ಮಾಡಿದ್ರೆ 25th May 2023 ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮ ಆಲ್ ಸರ್ಟಿಫಿಕೇಟ್ಸ್ನ. ಹಾಗೆ ಡಿಫೆನ್ಸ್ ಅವರು 26th May, NCC ಅವರು 30th May, ಹಾಗೆ ಸ್ಪೋರ್ಟ್ಸ್ ಆ್ಯಂಡ್ ಆಗ್ಲೋ ಇಂಡಿಯನ್ಸ್ 31st May ಆ್ಯಂಡ್ ಸ್ಕಾಟ್ಸ್ ಆ್ಯಂಡ್ ಗೈಡ್ಸ್ 1st June ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಆ್ಯಂಡ್ ರಿಮೆಂಬರ್, ಈ ಎಲ್ಲ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ಸ್ನು ಸಹ ನೀವು ಮಲ್ಲೇಶ್ವರಮಲ್ಲಿರೋ 18th ಕ್ರಾಸಲ್ಲಿ KE ಆಫೀಸ್ಗೆ ಹೋಗಿ ಇನ್ ಪರ್ಸನ್ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಸ್ಪೆಷಲ್ ಕ್ಯಾಟಗರಿಗೆ ಕೋಟಾದಲ್ಲಿ ನೀವು ಅಪ್ಲೈ ಮಾಡಿರ್ತೀರೋ, ಅರ್ಜಿಯನ್ನು ಹಾಕಿರ್ತೀರೋ, ಸೊ ಮೇಕ್ ಶೋರ್ ದಟ್ ಯು ಕೀಪ್ ದಿಸ್ ಡಾಕ್ಯುಮೆಂಟ್ಸ್ ರೆಡಿ. ಸೊ ಹಾಗಾಗಿ ಇದೇ ರೀತಿ ಮತ್ತಷ್ಟು ಮಾಹಿತಿಗೋಸ್ಕರ ಆ್ಯಂಡ್ KCET ಅಪ್ಡೇಟ್ಸ್ಗೋಸ್ಕರ ಪ್ಲೀಸ್ ಸ್ಟೇ ಟ್ಯೂನ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.